ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳ 18ನೇ ತಾರೀಕು ಮಹಳೆಯ ಹುಣ್ಣಿಮೆ. ಇದೇ ದಿನದಂದೇ ಉಮಾ ಮಹೇಶ್ವರಿ ವ್ರತ ಆಚರಿಸುತ್ತಾರೆ. ಮಹಳೆಯ ಹುಣ್ಣಿಮೆಯ ಒಳಗೆ ಯಾರು ಈ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಜೀವನದಲ್ಲಿ ದರಿದ್ರ ಬರುವುದಿಲ್ಲ. ಅವರು ಮಾಡಿರುವ ಮಹಾ ಪಾಪಗಳೆಲ್ಲ ಕೂಡ ಹೊರಟು ಹೋಗುತ್ತೆ. ನಿಮ್ಮ ಪಿತೃ ದೇವತೆಗಳ ಆಶೀರ್ವಾದ ಸಿಗುತ್ತೆ. ಹಾಗೆಯೇ ನೀವು ಸ್ವರ್ಗವನ್ನು ಕೂಡ ಪಡೆಯುತ್ತೀರಿ. ಹಾಗಾದ್ರೆ ಅಂತ ಮಹಿಮೆಯುಳ್ಳ ಕತೆ ಆಲಸ್ಯ ಮಾಡದೆ ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮಹಳೆಯ ಪಕ್ಷದ ಪ್ರಾಮುಖ್ಯತೆಯ ಬಗ್ಗೆ ಒಂದು ಪುರಾಣ ಕಥೆ ಇದೆ. ಈ ಕತೆ ಕೇಳಿದಷ್ಟು ಮಾತ್ರಕ್ಕೆ ಸಕಲ ಶುಭ ಕಲುಗುತ್ತೆ. ದಾನ ಕರ್ಣ ಎಂದು ಹೆಸರು ಪಡೆದ ಕರ್ಣನಿಗೆ ಮರಣಾನಂತರ ಸ್ವರ್ಗಲೋಕ ಪ್ರಾಪ್ತಿಯಾಯಿತು. ಆತ ಸ್ವರ್ಗಲೋಕಕ್ಕೆ ಹೋಗುತ್ತಿರುವಾಗ ದಾರಿ ಮಧ್ಯದಲ್ಲಿ ಹಸಿವು ದಾಹ ಆಯಿತು. ಅಷ್ಟರಲ್ಲಿ ಆತನ ಕಣ್ಣಿಗೊಂದು ಹಣ್ಣಿನ ಮರ ಕಾಣಿಸಿತು. ಒಂದು ಹಣ್ಣು ಕಿತ್ತು ತಿನ್ನೋಣ ಎಂದು ಹೋದಾಗ ಆಶ್ಚರ್ಯಕರವಾಗಿ ಆ ಹಣ್ಣು ಚಿನ್ನದ ಹಣ್ಣಿನಂತೆ ಬದಲಾಯಿತು. ಕೇವಲ ಆ ಮರದ ಹಣ್ಣು ಮಾತ್ರವಲ್ಲದೆ ಸುತ್ತಮುತ್ತ ಇರುವ ಯಾವ ಹಣ್ಣು ಕಿತ್ತರೂ ಕೂಡ ಅದು ಚಿನ್ನದ ಹಣ್ಣಿನಂತೆ ಬದಲಾಗಿ ಹೋಯಿತು. ನನಗೇಕೋ ತಿನ್ನುವ ಯೋಗ ಇಲ್ಲ ಅಂದುಕೊಂಡು ಪಕ್ಕದಲ್ಲಿ ಹರಿಯುತ್ತಿರುವ ನದಿಯ ಹತ್ತಿರ ಹೋಗಿ ಅಂಗೈಯಲ್ಲಿ ನೀರು ತುಂಬಿಕೊಂಡು ಕುಡಿಯಲು ಹೋದ. ಆದರೆ ಆ ನೀರು ಕೂಡ ಚಿನ್ನದ ನೀರಿನಂತೆ ಬದಲಾಗಿ ಹೋಯಿತು. ನನಗೆ ನೀರು ಕುಡಿಯುವ ಯೋಗ ಕೂಡ ಇಲ್ಲವೇನೋ ಅಂದುಕೊಂಡು ಸ್ವರ್ಗಲೋಕಕ್ಕೆ ಹೋದ. ಆದರೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಎದುರಾಯಿತು. ಇದರಿಂದ ಕರ್ಣ ಆಲೋಚನೆಯಲ್ಲಿ ಮುಳುಗಿ ಹೋದ. ಖಂಡಿತ ನಾನು ಯಾವುದೋ ಒಂದು ತಪ್ಪು ಮಾಡಿರುತ್ತೇನೆ, ಆದ್ದರಿಂದಲೇ ನನಗೀ ರೀತಿ ಆಗುತ್ತಿದೆ ಎಂದು ಯೋಚಿಸುತ್ತಿರುವಾಗ ಆಕಾಶವಾಣಿ ಈ ರೀತಿ ಹೇಳಿತು: ಕರ್ಣ, ನೀನು ದಾನ ಶ್ರೇಷ್ಠನಂತೆ, ದಾನ ಕರ್ಣನಂತೆ ಹೆಸರು ಗಳಿಸಿರುವೆ. ಕೈಗೆ ಅಡೆತಡೆ ಇಲ್ಲದ ಹಾಗೆ ದಾನ ಮಾಡಿರುವೆ. ಆದರೆ ನೀನು ಮಾಡಿರುವ ಪ್ರತಿ ದಾನ ಕೂಡ ಚಿನ್ನ, ಬೆಳ್ಳಿ, ವಜ್ರದ ರೂಪದಲ್ಲಿ ಮಾತ್ರ ಮಾಡಿರುವೆಯೇ ವಿನಃ ಒಬ್ಬರಿಗೂ ಕೂಡ ಅನ್ನದಾನ ಮಾಡಲಿಲ್ಲ. ಆದ್ದರಿಂದಲೇ ಈಗ ನಿನಗೆ ಈ ದುಸ್ಥಿತಿ ಬಂದಿದೆ ಎಂದು ಹೇಳಿತು. ಇನ್ನು ಕರ್ಣ ಆಲಸ್ಯ ಮಾಡದೆ ತಂದೆ ಸೂರ್ಯದೇವರ ಹತ್ತಿರ ಹೋಗಿ ಪರಿಪರಿಯಾಗಿ ಬೇಡಿಕೊಂಡ. ಸೂರ್ಯದೇವರು ಇಂದ್ರನನ್ನು ಒಪ್ಪಿಸಿದರು. ಆಗ ಇಂದ್ರ ಕರ್ಣನಿಗೆ ಒಂದು ಅದ್ಭುತವಾದ ಅವಕಾಶ ಕೊಟ್ಟರು. ಅದೇನೆಂದರೆ, ಕರ್ಣ, ನೀನು ಈಗಲೇ ಭೂಲೋಕಕ್ಕೆ ಹೋಗಿ ಅನಾಥರಿಗೆ ಅನ್ನದಾನ ಮಾಡಿ ತಂದೆ ತಾಯಿಗೆ ತರ್ಪಣ ಬಿಟ್ಟು ಪಿಂಡದಾನ ಮಾಡಿ ಬಾ ಎಂದರು ಇಂದ್ರ. ಇಂದ್ರನ ಸೂಚನೆಯ ಮೇರೆಗೆ ಕರ್ಣ ಭಾದ್ರಪದ ಪಾಡ್ಯಮಿಯ ದಿನ ಭೂಲೋಕಕ್ಕೆ ಬಂದು ಅಲ್ಲಿ ಬಡವರು, ಬಂಧು ಮಿತ್ರರು ಎಲ್ಲರಿಗೂ ಕೂಡ ಅನ್ನದಾನ ಮಾಡಿದ. ಪಿತೃ ದೇವತೆಗಳಿಗೆ ತರ್ಪಣ ಬಿಟ್ಟ. ಮತ್ತೆ ಅಮಾವಾಸ್ಯೆಯ ದಿನ ಸ್ವರ್ಗಕ್ಕೆ ಹಿಂದಿರುಗಿ ಹೋದ. ಯಾವಾಗ ಕರ್ಣ ಅನ್ನದಾನ, ಪಿತೃ ತರ್ಪಣ, ಪಿಂಡದಾನ ಮಾಡಿದನೋ ಆಗಲೇ ಅವನ ಹೊಟ್ಟೆ ತುಂಬಿ ಹೋಯಿತು. ಅದರ ನಂತರ ಕರ್ಣನಿಗೆ ಹಸಿವು ದಾಹ ಆಗಲೇ ಇಲ್ಲ. ಕರ್ಣ ಭೂಲೋಕದಲ್ಲಿ ಕಳೆದು ಮತ್ತೆ ಸ್ವರ್ಗಕ್ಕೆ ಹೋದಂತ ಈ ದಿನಗಳನ್ನೇ ಮಹಳೆಯ ಪಕ್ಷದ ದಿನಗಳು ಎಂದು ಕರೆಯುತ್ತಾರೆ. ಈ ಮಹಳೆಯ ಪಕ್ಷದ ಕೊನೆಯ ದಿನವನ್ನೇ ಮಹಳೆಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಯಾರು ಗರುಡ ಪುರಾಣದಲ್ಲಿರುವ ಈ ಪವಿತ್ರವಾದ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಎಲ್ಲಾ ರೀತಿಯ ದೋಷಗಳು ಹೊರಟು ಹೋಗುತ್ತೆ. ಅವರ ಪಿತೃ ದೇವತೆಗಳು ಸಂತೋಷಿಸಿ ಅವರನ್ನು ಆಶೀರ್ವದಿಸುತ್ತಾರೆ. ಈ ಕಥೆಯನ್ನು ಮಹಳೆಯ ಪಕ್ಷದ ಒಳಗೆ ಕೇಳುವುದರಿಂದ ನಿಮಗೆ ತಿರುಗಿಲ್ಲದ ಅದೃಷ್ಟ ಒಲಿಯುತ್ತದೆ. ಕೇವಲ ಅದೃಷ್ಟವಂತರು ಮಾತ್ರವೇ ಮಹಳೆಯ ಪಕ್ಷದ ಒಳಗೆ ಈ ಕಥೆ ಕೇಳಲು ಸಾಧ್ಯವಾಗುತ್ತೆ. ಪ್ರಾಚೀನ ಕಾಲದಲ್ಲಿ ರುಚಿ ಪ್ರಜಾಪತಿ ಭವ ಬಂಧನಗಳನ್ನು ಮರೆತು ಯಾವುದರ ಮೇಲೆಯೂ ಮೋಹ, ಕೋರಿಕೆ, ದ್ವೇಷ, ಅಸೂಯೆ, ಮಮಕಾರ ಇಲ್ಲದೆ ಆಧ್ಯಾತ್ಮಿಕವಾದ ಜೀವನ ಕಳೆಯುತ್ತಿದ್ದ. ಕ್ರಮೇಣ ಅವನು ಅಗ್ನಿಹೋತ್ರ, ಗೃಹಸ್ಥಾಶ್ರಮವನ್ನು ಪರಿತ್ಯಜಿಸಿ ಒಂದು ಹೊತ್ತು ಮಾತ್ರವೇ ಊಟ ತಿನ್ನುತ್ತಾ ಒಂಟಿಯಾಗಿ ತಿರುಗಾಡುತ್ತಿರುವಾಗ ಅವನಿಗೆ ಪಿತೃದೇವತೆಗಳು ಕಾಣಿಸಿಕೊಂಡು ಈ ರೀತಿ ಹೇಳಿದರು: ಪುತ್ರ, ನೀನಿನ್ನೂ ಮದುವೆ ಏಕೆ ಮಾಡಿಕೊಳ್ಳಲಿಲ್ಲ? ಅದು ಉನ್ನತ ಗೃಹಸ್ಥಾಶ್ರಮಕ್ಕೆ ಮೂಲ, ಸ್ವರ್ಗ ಪ್ರಾಪ್ತಿಗೆ ಮೂಲ ಎಂದು ನಿನಗೆ ತಿಳಿಯದೆ ಒಬ್ಬ ಗೃಹಸ್ಥ ಮಾತ್ರವೇ ಎಲ್ಲರಿಗೂ ಉಪಯೋಗವಾಗುತ್ತಾನೆ.
ಸಕಲ ದೇವತೆಗಳನ್ನು, ಪಿತೃದೇವತೆಗಳನ್ನು, ಋಷಿಗಳನ್ನು, ಅತಿಥಿಗಳನ್ನು, ಯಾತ್ರಿಕರನ್ನು ಊಟೋಪಚಾರ, ಧನಸಹಾಯ ಮಾಡುವ ಮೂಲಕ ಅವನು ಸ್ವರ್ಗಲೋಕ ಪಡೆಯುತ್ತಾನೆ. ದೇವತೆಗಳನ್ನು ಸ್ವಾಹ ಮಂತ್ರದ ಮೂಲಕ, ಪಿತೃಗಳನ್ನು ಸ್ವಾಧ ಮಂತ್ರದ ಮೂಲಕ, ಅತಿಥಿಗಳನ್ನು ಅನ್ನದಾನದ ಮೂಲಕ ಅವನು ಸಂತೃಪ್ತಿಪಡಿಸುತ್ತಾನೆ. ನೀನು ಆ ರೀತಿ ಮಾಡದ ಕಾರಣ ನಿನ್ನ ಪಿತೃಋಣ, ದೇವಋಣ ಹಾಗೆಯೇ ಉಳಿದು ಹೋಗಿದೆ. ಅದೇ ರೀತಿ ಮನುಷ್ಯರು, ಋಷಿಗಳು, ಅನ್ಯ ಜೀವಿಗಳಿಗೂ ಕೂಡ ನೀನು ಋಣಿಯಾಗಿರುತ್ತೀಯ. ಪುತ್ರೋತ್ಪತ್ತಿ, ದೇವರ ಪೂಜೆ, ಪಿತೃತರ್ಪಣ, ಕೊನೆ ದೆಸೆಯಲ್ಲಿ ಸನ್ಯಾಸಾಶ್ರಮ ಸ್ವರ್ಗಕ್ಕೆ ಮೂಲ. ಮೊದಲ ಮೆಟ್ಟಿಲು ಕೂಡ ಹತ್ತದಿರುವ ನಿನ್ನ ಬದುಕು ಏಕೆ? ಪುತ್ರ, ಇದರಿಂದ ನಿನಗೆ ಕಲಗುವುದು ಬರೀ ಕಷ್ಟ ಮಾತ್ರ. ನೀನು ಮೃತಪಟ್ಟ ನಂತರ ನರಕಕ್ಕೆ ಹೋಗುತ್ತೀಯೇ ವಿನಃ ಸ್ವರ್ಗ ತಲುಪುವುದಿಲ್ಲ. ಮುಂದಿನ ಜನ್ಮದಲ್ಲೂ ಕೂಡ ಬರೀ ಕಷ್ಟಗಳನ್ನೇ ಅನುಭವಿಸುತ್ತೀಯ. ಈ ರೀತಿ ಪಿತೃದೇವತೆಗಳು ಹೇಳಿದ ಕೂಡಲೇ ರುಚಿ ಪ್ರಜಾಪತಿ ಈ ರೀತಿ ಉತ್ತರಿಸಿದ: ಓ ನನ್ನ ಪಿತೃದೇವತೆಗಳೇ, ಓ ಮಹಾನುಭಾವರೇ, ಮನುಷ್ಯ ಅವನ ಜೀವನದಲ್ಲಿ ಯಾವುದರ ಮೇಲೆಯೂ ಆಸೆ, ಕೋರಿಕೆ ಪಡಬಾರದು. ಕೋರಿಕೆಗಳು ದುಃಖವನ್ನು ಉಂಟು ಮಾಡುತ್ತವೆ. ಕೋರಿಕೆಗಳನ್ನು ತ್ಯಜಿಸಿದವನೇ ಧನ್ಯನಾಗುತ್ತಾನೆ ಎಂದು ನಾನು ಕೇಳ್ಪಟ್ಟಿದ್ದೇನೆ. ಆದ್ದರಿಂದಲೇ ಅನರ್ಥಕ್ಕೆ ಮೊದಲ ಮೆಟ್ಟಿಲಾದ ಹೆಣ್ಣಿಗೆ ನಾನು ಆಕರ್ಷಿತನಾಗಲಿಲ್ಲ. ಕ್ಷಣ ಮಾತ್ರದಲ್ಲಿ ಎಲ್ಲಾ ಪುಣ್ಯಗಳನ್ನು ನಾಶಗೊಳಿಸುವ ಶಕ್ತಿ ಆ ಶಕ್ತಿಗೆ ಮಾತ್ರವೇ ಇದೆ. ಆದ್ದರಿಂದಲೇ ನಾನು ಹೆಣ್ಣನ್ನು ಬಯಸಲಿಲ್ಲ. ಆತ್ಮವನ್ನು ನಿರ್ಮಲವಾಗಿಟ್ಟುಕೊಳ್ಳುವವನೇ ನನ್ನ ಉದ್ದೇಶದಲ್ಲಿ ಮುಕ್ತಿಗೆ ಅರ್ಹನಾಗುತ್ತಾನೆ. ವಿದ್ವಾಂಸಕರು ಎಷ್ಟೋ ಜನರು ಅನೇಕ ರೀತಿಯಲ್ಲಿ ಸಾಂಸಾರಿಕ ಕರ್ಮಗಳನ್ನು ವಿವರಿಸಿದ್ದಾರೆ. ಸಂಸಾರ ಎಂಬುದು ಬುರದೆಯಂತೆ. ಮನುಷ್ಯರು ಕೊಳಕಾಗದೆ ಅದರಿಂದ ಹೊರಗೆ ಬರುವುದಕ್ಕೆ ಆಗುವುದಿಲ್ಲ. ಇಂದ್ರಿಯ ಸುಖಗಳಿಗೆ ಯಾವಾಗಲೂ ದಾಸನಾಗುವ ಮನುಷ್ಯ ಮಾತ್ರವೇ ಹೆಣ್ಣಿನ ಹಿಂದೆ, ಮದುವೆಯ ಹಿಂದೆ ಓಡುತ್ತಾನೆ ಎಂದು ವಿದ್ವಾಂಸಕರು ವರ್ಣಿಸಿದ್ದಾರೆ. ನಾನು ಜಿತೇಂದ್ರಿಯನಾಗಿ ತತ್ವಜ್ಞಾನ ಎಂಬ ನೀರಿನೊಳಗೆ ನನ್ನ ಆತ್ಮವನ್ನು ಶುದ್ಧಿ ಮಾಡುತ್ತಿದ್ದೇನೆ ಎಂದು ಹೇಳಿದ ರುಚಿ. ಆಗ ಪಿತೃದೇವತೆಗಳು: ಕುಮಾರ, ನೀನು ಹೇಳುತ್ತಿರುವ ಮಾತುಗಳು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಇದು ಲೋಕ ಕಲ್ಯಾಣಕ್ಕೆ ಸೂಕ್ತವಲ್ಲ. ಮನುಷ್ಯನಿಗೆ ಕೆಲವು ಧರ್ಮಗಳಿರುತ್ತವೆ. ಅವು ಪೂರ್ವಜನ್ಮದಿಂದ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿರುತ್ತವೆ. ಕೆಲವು ಪ್ರಾರಬ್ಧ ಕರ್ಮ ಫಲಗಳಿರುತ್ತವೆ. ಅವುಗಳ ಪ್ರಕಾರವೇ ಜನ್ಮ ಬಂಧಗಳು ಏರ್ಪಾಟಾಗುತ್ತವೆ. ಆದರೆ ಧರ್ಮಕ್ಕಾಗಿ ಮಾಡುವ ಯಾವುದೇ ಕೆಲಸದಲ್ಲಿ ಬಂಧ ಇರುವುದಿಲ್ಲ. ಗೃಹಸ್ಥ ಧರ್ಮ ಕೂಡ ಅಂಥದ್ದೇ. ಪ್ರಾರಬ್ಧ ಪಾಪ ಪುಣ್ಯಗಳು ದುಃಖ ಸುಖ ಭೋಗಗಳಿಂದ ಕಳೆದು ಹೋಗುತ್ತದೆ. ನೀನು ಹೇಳುತ್ತಿರುವ ಆತ್ಮಶುದ್ಧಿ ಕೂಡ ಆ ಸುಖ ದುಃಖಗಳಿಂದಾನೇ ನಡೆಯುತ್ತದೆ. ಇದರ ಕಾರಣದಿಂದ ಕರ್ಮ ಬಂಧನದಿಂದ ರಕ್ಷಣೆ ಕೂಡ ಸಿಗುತ್ತದೆ. ನಿನ್ನ ವಿವೇಕದಿಂದ ನೀನು ಸಂಸಾರದೊಳಗಿದ್ದರೂ ಕೂಡ ನಿನ್ನ ಆತ್ಮವನ್ನು ಶುದ್ಧಿಯಾಗಿ ಇಟ್ಟುಕೊಳ್ಳಬಹುದು ಎಂದರು ಪಿತೃದೇವತೆಗಳು. ಅದಕ್ಕೆ ರುಚಿ ಪ್ರಜಾಪತಿ: ಹೇ ಪಿತೃದೇವತೆಗಳೇ, ಕರ್ಮ ಮಾರ್ಗದಿಂದ ಅವಿದ್ಯೆ, ಮಾಯೆ ಬಲಪಡುತ್ತದೆ ಎಂದು ವೇದಗಳಲ್ಲಿ ವರ್ಣಿಸಿದ್ದಾರೆ. ನೀವು ನೋಡಿದರೆ ಅದೇ ದಾರಿಯಲ್ಲಿ ನನ್ನನ್ನು ಕಳಿಸಲು ಬಲವಂತ ಮಾಡುತ್ತಿದ್ದೀರಿ ಏಕೆ ಎಂದು ಕೇಳಿದ. ಅದಕ್ಕೆ ಪಿತೃದೇವತೆಗಳು: ಕುಮಾರ, ಕರ್ಮದ ಕಾರಣದಿಂದ ಅವಿದ್ಯೆ ಹೆಚ್ಚಾಗುತ್ತದೆ ಎಂಬ ಮಾತು ಸುಳ್ಳಲ್ಲ. ಆದರೆ ವಿದ್ಯಾವಂತನಾಗುವುದು ಕೂಡ ಒಂದು ಕರ್ಮವೇ ತಾನೆ. ಮಾಯೆಯನ್ನು, ವಿದ್ಯೆಯನ್ನು ನಮಗೆ ಕಲಿಸುವ ಕರ್ಮ ಕೂಡ ಸಂಸಾರದಲ್ಲಿ ಒಂದು ಭಾಗವೇ ತಾನೆ. ಸಜ್ಜನರು ಯಾವಾಗಲೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವ ಸಾಂಸಾರಿಕ ಕರ್ಮಗಳನ್ನು ತಿರಸ್ಕರಿಸುವುದಿಲ್ಲ. ಅವರಿಗೆ ಅದರ ಮುಖಾಂತರವೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಾರ ಕರ್ಮವನ್ನು ಅವರೇ ಪೂರ್ಣಗೊಳಿಸಬೇಕು. ಆ ರೀತಿ ಮಾಡದವರು ಅಧೋಗತಿ ಪಾಲಾಗುತ್ತಾರೆ. ಆದರೂ ನೀನು ಒಂದು ಹೆಣ್ಣನ್ನು ಮದುವೆಯಾಗಿ ಆಕೆಯನ್ನು ಉದ್ಧಾರ ಮಾಡಿ ನೀನು ಕೂಡ ಉದ್ಧಾರ ಆಗುತ್ತಿರುವೆ ತಾನೆ. ವಂಶವನ್ನು ಅಭಿವೃದ್ಧಿ ಮಾಡಿ ಯಜ್ಞ ಯಾಗಾದಿಗಳನ್ನು ಆಚರಿಸಿ ದಾನ ಧರ್ಮಗಳನ್ನು ಮಾಡುವವನೇ ನಿಜವಾದ ಮನುಷ್ಯನಾಗುತ್ತಾನೆ. ಒಬ್ಬ ಪುರುಷನಿಗೆ ನಿಜವಾದ ಸಂಗಾತಿ ಹಾಗೂ ನೆರಳು ಕೇವಲ ಹೆಂಡತಿ ಮಾತ್ರ. ನೀನು ಮದುವೆ ಮಾಡಿಕೊಳ್ಳದೆ ವಂಶವನ್ನು ಅಲ್ಲಿಗೆ ಕೊನೆಗೊಳಿಸಿ ಪಾಪದಲ್ಲಿ ಬೆಂದು ಹೋಗುತ್ತಿದ್ದೀಯ. ಒಂದು ವೇಳೆ ನೀನು ಹೇಳಿದಂತೆ ಸಾಂಸಾರಿಕ ಬಂಧನದಿಂದ ಕರ್ಮ, ಅವಿದ್ಯೆ ಏರ್ಪಾಟಾದರೆ ಅದನ್ನು ನಾಶಪಡಿಸುವ ಕರ್ಮಗಳು ಕೂಡ ಸಂಸಾರದಲ್ಲೇ ಇದೆ.
ನೀನು ಮದುವೆಯಾಗು, ಗೃಹಸ್ಥಾಶ್ರಮದೊಳಗೆ ಕಾಲಿಡು ಎಂದು ಬೋಧಿಸಿದರು ಪಿತೃದೇವತೆಗಳು. ಇದೆಲ್ಲವನ್ನು ಕೇಳಿದ ಮೇಲೆ ರುಚಿ ಹೀಗಂದ, ಓ ಪಿತೃದೇವತೆಗಳೇ, ನಿಮ್ಮ ಮಾತನ್ನು ನಾನು ತಿರಸ್ಕರಿಸಲಾರೆ. ಆದರೆ ನನಗೀಗ ವಯಸ್ಸಾಗಿದೆ. ನನಗೆ ಹೆಣ್ಣನ್ನು ಯಾರು ಕೊಡುತ್ತಾರೆ? ನನಗಂತ ನಾನು 1 ರೂಪಾಯಿ ಕೂಡ ಕೂಡಿಟ್ಟಿಲ್ಲ. ಇಂಥ ಸಮಯದಲ್ಲಿ ಸಂಸಾರ ಅತೀ ಕಷ್ಟ ಎಂದು ಹೇಳಿದ. ಅದಕ್ಕೆ ಪಿತೃದೇವತೆಗಳು, ಕುಮಾರ ರುಚಿ, ನೀನು ಹೇಗೆ ಮಾಡುತ್ತೀಯೋ, ಯಾವ ರೀತಿ ಮಾಡುತ್ತೀಯೋ ನಮಗೆ ತಿಳಿಯದು. ನೀನು ಗೃಹಸ್ಥ ಆಗದಿದ್ದರೆ ನಿನ್ನ ಪಿತೃಗಳಾದ ನಾವೆಲ್ಲರೂ ಕೂಡ ಪತನವಾಗುತ್ತೀವಿ ಎಂದು ಹೇಳುತ್ತಲೇ ರುಚಿ ಪ್ರಜಾಪತಿಯ ಪಿತೃಗಳೆಲ್ಲ ಜೋರಾದ ಗಾಳಿಯಲ್ಲಿ ಹಾರಿ ಹೋಗಲು ಸಿದ್ಧವಾಗುತ್ತಿರುವ ದೀಪದಂತೆ ಕಂಡು ಕಾಣಿಸದಂತಾದರು. ಯಾವುದೋ ವಿನಯದಿಂದ ನನಗೆ ಯಾರು ಹೆಣ್ಣು ಕೊಡುತ್ತಾರೆ ಎಂದು ರುಚಿ ಹೇಳಿದನೇ ಹೊರತು ಈ ರುಚಿ ಸಾಮಾನ್ಯನಲ್ಲ, ಒಬ್ಬ ಬ್ರಹ್ಮಋಷಿ. ಈತ ಒಂದು ಕಾಡಿಗೆ ಹೋಗಿ ಹೆಣ್ಣಿಗೋಸ್ಕರ ಅಲ್ಲದಿದ್ದರೂ ಕರ್ಮಗಳನ್ನು ಮಾಡುವುದಕ್ಕಾಗಿ ಬ್ರಹ್ಮದೇವರನ್ನು ನೆನೆಸಿಕೊಂಡು 100 ದಿವ್ಯ ಸಂವತ್ಸರಗಳ ಕಾಲ ಕಠಿಣವಾದ ತಪಸ್ಸು ಮಾಡಿದ. ಇನ್ನು ಬ್ರಹ್ಮದೇವರು ಪ್ರತ್ಯಕ್ಷಗೊಂಡು ಅವನ ಕೋರಿಕೆ ಕೇಳಿದರು. ರುಚಿ ಬ್ರಹ್ಮದೇವರನ್ನು ಪೂಜಿಸಿ ಅವನ ಪಿತೃದೇವತೆಗಳ ಕೋರಿಕೆಯನ್ನು ವಿವರಿಸಿದ. ಆಗ ಬ್ರಹ್ಮದೇವರು, ಕುಮಾರ ರುಚಿ, ನೀನು ಪ್ರಜಾಪತಿ ಆಗಬೇಕಾದವನು. ನಿನ್ನ ಮುಖಾಂತರವೇ ಪ್ರಜೆಗಳು ಸೃಷ್ಟಿಯಾಗಬೇಕು. ಪ್ರಜೋತ್ಪತ್ತಿ ಮಾಡಿ ನಿನ್ನ ಪಿತೃಗಳಿಗೆ ಪಿಂಡದಾನ ಮಾಡಿ ಅವರ ಕೋರಿಕೆಯನ್ನು ನೀನು ನಿರ್ವಿಘ್ನವಾಗಿ ಪೂರ್ಣಗೊಳಿಸು. ಹಾಗಾಗಿ ನಿನ್ನ ಪಿತೃಗಳು ಹೇಳಿದಂತೆ ತಪ್ಪದೆ ನೀನು ಮದುವೆ ಮಾಡಿಕೊಳ್ಳಬೇಕು. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿನ್ನ ಪಿತೃಗಳನ್ನು ನೀನು ಪೂಜಿಸು. ಅವರೇ ನಿನ್ನ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಾರೆ. ಅವರಿಗೆ ಸಾಧ್ಯವಾಗದಿರುವುದು ಯಾವುದೂ ಇಲ್ಲ. ಅವರು ಸಂತೃಪ್ತಿಗೊಂಡರೆ ಹೆಣ್ಣು ಹೊಣ್ಣು ಸಂತಾನ ಮಾತ್ರವಲ್ಲ, ಏನನ್ನು ಬೇಕಾದರೂ ಕೊಡುತ್ತಾರೆ ಎಂದು ಹೇಳಿ ಮಾಯವಾದರು ಬ್ರಹ್ಮದೇವರು. ಅದರ ನಂತರ ರುಚಿ ಪ್ರಜಾಪತಿ ಒಂದು ಪ್ರಶಾಂತವಾದ ನದಿ ದಡದಲ್ಲಿ ಕುಳಿತುಕೊಂಡು ಅಲ್ಲಿ ಮೊದಲು ಅವನ ಪಿತೃದೇವತೆಗಳಿಗೆ ತರ್ಪಣ ಬಿಟ್ಟು ಅದರ ನಂತರ ಭಕ್ತಿಪೂರ್ವಕವಾಗಿ ಅವರನ್ನು ಪ್ರಾರ್ಥಿಸಿದ. ಸಂತೃಪ್ತಿಗೊಂಡ ಅವನ ಪಿತೃದೇವತೆಗಳು 10 ದಿಕ್ಕುಗಳನ್ನು ಬೆಳಗಿಸುವಷ್ಟು ತೇಜೋವಂತರಾಗಿ ಅವನ ಮುಂದೆ ಪ್ರತ್ಯಕ್ಷವಾದರು. ಅವರಲ್ಲಿ ಪ್ರತಿಯೊಬ್ಬರನ್ನು ಮಂತ್ರಾಕ್ಷತೆಯಿಂದ ಪುಷ್ಪಗಳಿಂದ ಪೂಜಿಸಿದ ರುಚಿ. ಪಿತೃಗಳು ಎಷ್ಟೋ ಸಂತೋಷದಿಂದ ಏನು ವರ ಬೇಕು ಕೇಳಿಕೋ ಎಂದರು. ಓ ಪಿತೃಗಳೇ, ಬ್ರಹ್ಮದೇವರು ನನ್ನನ್ನು ಪ್ರಜಾಪತಿಯಾಗಬೇಕೆಂದು ಆದೇಶಿಸಿದರು. ಅದಕ್ಕೆ ಬೇಕಾದಂತ ಲಕ್ಷಣವುಳ್ಳ ಸತಿಯನ್ನು ನನಗೆ ಅನುಗ್ರಹಿಸಿ ಎಂದು ಕೇಳಿಕೊಂಡ. ಆಗ ಪಿತೃಗಳು, ರುಚಿ, ಈ ಕ್ಷಣವೇ ಇಲ್ಲೇ ನೀನು ಬಯಸಿದಂತಹ ಹೆಣ್ಣು ನಿನಗೆ ದೊರಕುತ್ತಾಳೆ. ನಿನಗೆ ಅವಳ ಮುಖಾಂತರ ಪರಮ ಪವಿತ್ರನಾದ ಪರಾಕ್ರಮಿಯಾದ 3 ಲೋಕಗಳನ್ನು ಉದ್ಧಾರಗೊಳಿಸುವ ರೌಚ ಎಂಬ ಮಗ ಜನಿಸುತ್ತಾನೆ. ಅವನು ಬಹುಪುತ್ರವಂತನಾಗುತ್ತಾನೆ. ಪ್ರಜಾಪತಿಯಾಗಿ 4 ವರ್ಣಗಳ ಪ್ರಜೆಗಳನ್ನು ಸೃಷ್ಟಿಸಿ ಕೊನೆಗೆ ಧರ್ಮ ಹಾಗೂ ತತ್ವಜ್ಞಾನ ಪಡೆದುಕೊಂಡು ಮೋಕ್ಷ ಗಳಿಸುತ್ತೀಯ ಎಂದು ಹೇಳಿ ಪಿತೃದೇವತೆಗಳು ಮಾಯವಾದರು. ಪಿತೃದೇವತೆಗಳ ಅನುಗ್ರಹದಿಂದ ಆ ನದಿ ಮಧ್ಯದಿಂದ ಪ್ರಮ್ಲೋಚ ಎಂಬ ಅಪ್ಸರೆ ಹೊರಬಂದಳು. ಹೇ ತಪೋಶ್ರೇಷ್ಠ, ವರುಣ ಕುಮಾರನಿಂದ ನನಗೊಬ್ಬಳು ಸುಂದರವಾದ ಹೆಣ್ಣು ಮಗಳು ಜನಿಸಿದ್ದಾಳೆ. ನಿನಗೆ ಹೆಂಡತಿಯಾಗಿ ನನ್ನ ಮಗಳು ಮಾಲಿನಿಯನ್ನು ದೇವತೆಗಳು ತೀರ್ಮಾನಿಸಿದ್ದಾರೆ. ನೀವು ಹಾಗೂ ನನ್ನ ಮಗಳು ವಿವಾಹವಾದರೆ ನಿಮಗೆ ಪುತ್ರನಾಗಿ ಮನು ಜನಿಸುತ್ತಾನೆ ಎಂದು ಹೇಳಿದಳು ಪ್ರಮ್ಲೋಚ. ರುಚಿ ಪ್ರಜಾಪತಿ ಅದನ್ನು ಸಮ್ಮತಿಸಿ ಅದೇ ನದಿ ದಡಕ್ಕೆ ಶ್ರೇಷ್ಠವಾದ ಋಷಿ ಮುನಿಗಳನ್ನು ಕರೆಸಿದ. ಅವರ ಸಮ್ಮಕ್ಷದಲ್ಲಿ ಮಾಲಿನಿಯನ್ನು ವಿವಾಹವಾಗಿ ಗೃಹಸ್ಥನಾದ. ಅವರ ಮಗನೇ 13ನೇ ಮನುವಾದ ರೌಚ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.